ಅಮೆರಿಕದ ಬಾಲ್ಟಿಮೋರ್ ನಗರದಲ್ಲಿ ಮಂಗಳವಾರ ಮುಂಜಾನೆ ಸರಕು ಹಡಗು ವಿದ್ಯುತ್ ಕಳೆದುಕೊಂಡು ಪ್ರಮುಖ ಸೇತುವೆಗೆ ಡಿಕ್ಕಿ ಹೊಡೆದ ನಂತರ ನಾಪತ್ತೆಯಾಗಿದ್ದ 6 ಜನರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೇರಿಲ್ಯಾಂಡ್ ರಾಜ್ಯ ಪೊಲೀಸ್ ಅಧೀಕ್ಷಕ ಕರ್ನಲ್ ರೋಲ್ಯಾಂಡ್ ಎಲ್ ಬ್ಲಟರ್ ಜೂನಿಯರ್ ಮಂಗಳವಾರ ಸಂಜೆ ತುರ್ತು ಕಾರ್ಯಕರ್ತರು 6 ಜನರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದು, ನಾಪತ್ತೆಯಾಗಿದ್ದ 6 ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಬಾಲ್ಟಿಮೋರ್ ಸೇತುವೆಗೆ ಡಿಕ್ಕಿ ಹೊಡೆದ ಸಿಂಗಾಪುರ್ ಧ್ವಜದ ಕಂಟೇನರ್ ಹಡಗು ಡಾಲಿ ಬಹುತೇಕ ಸಂಪೂರ್ಣವಾಗಿ ಕುಸಿದಿದೆ ಮತ್ತು ಕಾರುಗಳು ಮತ್ತು ಜನರನ್ನ ಕೆಳಗಿರುವ ನದಿಗೆ ತಳ್ಳಿದೆ ಎಂದು ಹಡಗು ಕಂಪನಿ ಮೆರ್ಕ್ಸ್ ದೃಢಪಡಿಸಿದೆ. ನಾವು ಈ ಹುಡುಕಾಟದಲ್ಲಿ ಹೋದ ಸಮಯದ ಆಧಾರದ ಮೇಲೆ ನೀರಿನ ತಾಪಮಾನ ಈ ಸಮಯದಲ್ಲಿ ಈ ವ್ಯಕ್ತಿಗಳಲ್ಲಿ ಯಾರನ್ನೂ ನಾವು ಇನ್ನೂ ಜೀವಂತವಾಗಿ ಕಾಣುತ್ತೇವೆ ಎಂದು ನಾವು ನಂಬುವುದಿಲ್ಲ ಎಂದು ಕೋಸ್ಟ್ ಗಾರ್ಡ್ ರಿಯಲ್ ಅಡ್ಮಿರಲ್ ಶಾನನ್ ಗ್ರಿಲೆತ್ ಅವರು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಎಪಿ ವರದಿ ಮಾಡಿದೆ. ದೇಶದ ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದ ಬಾಲ್ಟಿಮೋರ್ ಫ್ರಾನ್ಸಿಸ್ ಸ್ಕಾಟ್ ಕೀ ಸೇತುವೆಯನ್ನು ಪುನರ್ನಿರ್ಮಿಸಲು ಸರ್ಕಾರವು ಸಂಪೂರ್ಣ ವೆಚ್ಚವನ್ನು ಪಾವತಿಸುತ್ತದೆ ಎಂದು ಯುಎಸ್ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. Yes, sir. Our agents starting to arrive over here at the border at the FDA headquarters. Our safety 2 is around your location now. I think he just arrived. You can liaison with him. We're right next to the Key Bridge. Oh, what the fuck? Like, all them people on the bridge just died, dude. What the fuck? No, Oh my god. Yes, sir. Our agents starting to arrive over here at the border at the FDA headquarters. Our safety 2 is around your location now. I think he just arrived. You can liaison with him. The Key Bridge sinking. The bridge is gone. Holy hell.